16ನೇ ವಾರ್ಷಿಕ ಘಟಿಕೋತ್ಸವ ಜರುಗ್ತಾ ಇದೆ. ಇದರ ಅಧ್ಯಕ್ಷತೆಯನ್ನು ಗೌರವಾನ್ವಿತ ರಾಜ್ಯಪಾಲರು ವಹಿಸ್ತಾ ಇದ್ದಾರೆ. ಹಾಗೆ ಉನ್ನತ ಶಿಕ್ಷಣ ಸಚಿವರು ಹಾಗೆ ಕುಲಾಧಿಪತಿಗಳಾದ ಡಾಕ್ಟರ್ MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಅವರು ಕೂಡ ಉಪಸ್ಥಿತರಿರ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ ಸಂಸ್ಥೆಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಲಾ ವಂಜಾರಿ ಅವರು ಘಟಿಕೋತ್ಸವ ಭಾಷಣನ ನೆರವೇರಿಸ್ತಾ ಇದ್ದಾರೆ. ಹಾಗೆಯೇ ಈ ವರ್ಷದ ನಮ್ಮ ಘಟಿಕೋತ್ಸವದ ವಿವರಗಳು ಅಂತಂದರೆ UG ಪ್ರೋಗ್ರಾಮ್ನಲ್ಲಿ 90% ನಮಗೆ ಫಲಿತಾಂಶ ಇದೆ. ಹಾಗೆ PG ಪ್ರೋಗ್ರಾಮ್ನಲ್ಲಿ 97% ನಮಗೆ ಫಲಿತಾಂಶ ಇದೆ. ಎಲ್ಲ ಮಾಧ್ಯಮಿಕರಿಗೆ ನಮಸ್ಕಾರಗಳು. ನಾವಿಂದು ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ 2ನೇ ಪುಣ್ಯಸ್ಮರಣೆ ಅಂಗವಾಗಿ ಕೃಷಿ ಪದವೀಧರರ ವತಿಯಿಂದ ಜೋಡೆತ್ತಿನ ಕೃಷಿಕರಿಗೆ ಪಾದಪೂಜೆ ಹಾಗೂ ಜೋಡೆತ್ತಿನ ಕೃಷಿ ಕುರಿತು ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಜನ್ಮಸ್ಥಳವಾದಂತಹ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಸಂಗಮೇಶ್ ಕಾಮಣ್ಣವ್ರು ಸರ್ ಇದ್ದಾರೆ. ಅದೇ ರೀತಿ ನಿವೃತ್ತ ಕೃಷಿ ಅಧಿಕಾರಿಗಳಾದಂಥ ಬಸವರಾಜ್ ಕೋನರೆಡ್ಡಿ ಸರ್ ಇದ್ದಾರೆ. ಅದೇ ರೀತಿ ನಾನು ಕೂಡ ಬಸವರಾಜ್ ಬಿರಾರ್ ಅಂತ ನಾನು ಕೂಡ ಕೃಷಿ ಪದವೀಧರ. ಹಾಗಾಗಿ ಇದು ಒಟ್ಟಾರೆ ಈ ಒಂದು ಕಾರ್ಯಕ್ರಮವನ್ನು ನಾವು ಕೃಷಿ ಪದವೀಧರರ ವತಿಯಿಂದ ಆಯೋಜನೆಯನ್ನು ಮಾಡ್ತಾಯಿದ್ದೀವಿ. ಇದರ ಮೂಲ ಉದ್ದೇಶ ಏನು ಅಂತಂದರೆ, ಈ ಜೋಡೆತ್ತಿನ ಕೃಷಿ ಉಳಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಒಂದು ನಾಗರಿಕತೆ ಅನ್ನುವಂಥದ್ದು ಉಳಿತದೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ನೀಡುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ನಮಗೆ ಅವ್ರ ಜೋಡಿ ಚರ್ಚೆ ಮಾಡಿದಾಗ ಮುಂದಿನ ದಿನಮಾನಗಳಲ್ಲಿ ಇಂಥ ಒಂದು ನಂದಿ ಕೃಷಿ ಉಳಿದ್ರೆ ಮಾತ್ರ ಈ ಒಂದು ಒಳ್ಳೆಯ ಭವಿಷ್ಯ ಇದೆ ಸಮಾಜಕ್ಕೆ ಅನ್ನುವಂಥದ್ದನ್ನು ನಮಗೆ ಚರ್ಚೆ ಮಾಡಿರುವಾಗ ತಿಳಿಸಿರುವಂಥದ್ದು. ಇದೇ ಕಾರಣಕ್ಕಾಗಿ ನಾವು ಕಳೆದ ವರ್ಷ ಬಿಜ್ಜರ್ಗಿ ಗ್ರಾಮದಲ್ಲಿರುವಂಥ ಅವರ ಪೂರ್ವಾಶ್ರಮ ಮನೆಯಿಂದ ಒಂದು ನಂದಿ ಯಾತ್ರೆ ಅನ್ನುವಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಅದು ರಾಜ್ಯಾದ್ಯಂತ ಒಂದು ಸುದ್ದಿಯನ್ನು ಮಾಡಿದೆ. ಅದರ ಅಂಗವಾಗಿ ಮಂಗಳೂರಿನಿಂದ ಒಂದು ಈ ನಂದಿ ಯಾತ್ರೆ ನಡೀತಾ ಇದೆ. ಒಂದು 82 ದಿವಸದ ಒಂದು ನಂದಿ ಯಾತ್ರೆಯನ್ನು ಅವ್ರು ಮಾಡ್ತಾಯಿದ್ದಾರೆ. ರಾಜ್ಯಾದ್ಯಂತ ರಾಜ್ಯ ಮಟ್ಟದ ಒಂದು ನಂದಿ ಯಾತ್ರೆ ನಡೀತಾ ಇದೆ. ಅದೇ ರೀತಿ ಕಪ್ಪತಗುಡ್ಡದ ಶಿವಕುಮಾರ ಸ್ವಾಮೀಜಿಯವರು ಅವರು ಒಂದು ನಂದಿ ಯಾತ್ರೆಯನ್ನು ಮಾಡ್ತಾಯಿದ್ದಾರೆ. ಹೀಗೆ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರೇರೇಪಣೆಯಿಂದ ಪ್ರಾರಂಭ ಆದಂಥ ಈ ನಂದಿ ಯಾತ್ರೆ ಅಭಿಯಾನದ ಒಂದು ಅಂಗವಾಗಿ ಬೇರೆ ಬೇರೆಯವರು ಕೂಡ ಇವತ್ತು ಏನು ಮಾಡ್ತಾಯಿದ್ದಾರೆ, ಈ ನಂದಿ ಯಾತ್ರೆಯ ಒಂದು ಅಭಿಯಾನ ಅದನ್ನು ಮುಂದುವರಿಸುವ ಮುಖಾಂತರ ಒಂದು ಜನಜಾಗೃತಿ ಮೂಡಿಸುವಂಥ ಒಂದು ಕಾರ್ಯ ಈಗಾಗಲೇ ಪ್ರಾರಂಭ ಆಗ್ತಾಯಿದೆ. ಹಾಗಾಗಿ